ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ನಾಳೆ RCBದು ಫಸ್ಟ್ ಮ್ಯಾಚ್ ಇರೋದು ಪಂಜಾಬ್ ಕಿಂಗ್ಸ್ ಅವ್ರ ಮೇಲೆ. ಆಬ್ವಿಯಸ್ಲಿ ನಾಳೆನೂ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಲ್ಲ. ನಮ್ಮ ಹುಡುಗರು ಒಂದೇ ಸಮ ಕೇಳ್ತಾ ಇದ್ದಾರೆ, ಬ್ರೋ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನಾಳೆದು ಮಾಡಿ ಬ್ರೋ ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಸುಮಾರು ಚೇಂಜಸ್ ಅಂತೂ ಆಗಿದೆ. ಮುಂಚೆ ಇದ್ದಿದ್ದ ಪ್ಲೇಯಿಂಗ್ 11ಗೋ ಇವಾಗಿರೋ ಪ್ಲೇಯಿಂಗ್ 11ಗೋ ಸುಮಾರು ಚೇಂಜಸ್ ಅಂತೂ ಆಗಿದೆ. ಯಾಕಂದರೆ ಪ್ರಾಕ್ಟೀಸ್ ಸೆಷನು ಜೊತೆಗೆ ಸಿನಾರಿಯೋ ಟೆಸ್ಟು ಇದೆಲ್ಲ ನೋಡ್ತು ಅಂತಂದರೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಸೊ ಅವ್ರನ್ನ ಹಾಕೊಂಡಿದ್ದೀನಿ ನಾನು ಪ್ಲೇಯಿಂಗ್ 11ಅಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಪ್ಲೇಯಿಂಗ್ 11 ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಹಾಕಿದ್ರ ಅಂತಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನನಗೆ ಕೆಳಗಡೆ ಪಳ್ಳ ಅಂತ ಉಳಿತಿರ್ತೈತೆ. ಅದ್ರ ಪಕ್ಕದಲ್ಲಂಗೆ ಒಂದು ಗಂಟೆ ಇರುತ್ತೆ, ಟಣ್ಣಂಗೆ ಬಾರ್ಸಿಗಳು. ಬನ್ನಿ ಹೋಗೋಣ. ನಾನು RCBದು ಪ್ಲೇಯಿಂಗ್ 11 ಅನಲೈಸ್ ಮಾಡೋದಕ್ಕೆ ಲಾಸ್ಟ್ ಟೈಮ್ ಪ್ಯಾಟರ್ನ್ ಏನು ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಅವರೇ ಇದ್ದಾರೆ, ಆಲ್ಮೋಸ್ಟ್ ಕೋಚು ಕೂಡ ನಿಮಗೆ ಅವರೇ ಇದ್ದಾರೆ. ಅಂದರೆ ಕೋಚ್ ಇರಲಿಲ್ಲ RCBಗೆ ಲಾಸ್ಟ್ ಟೈಮ್ ಬಿಟ್ಟಾಕ್ಬಿಡಿ, ಕೋವಿಡ್ ಅಂತ ಬರಲೇ ಇಲ್ಲ ಕೋಚು, ಅರ್ಧಕ್ಕೆ ಕೈ ಕೊಟ್ಬಿಟ್ರು. ಇವರೇ ಕಂಟಿನ್ಯೂ ಮಾಡಿದ್ರು ಮೈಕೇಸನ್ ಅವ್ರನ್ನೇ. ಜೊತೆಗೆ ಕನ್ಸಲ್ಟೆಂಟ್ ಆಗಿದ್ದು ಸಂಜಯ್ ಬಂಗಾರ್ ಅವರೇ ಇವಾಗ ಕೋಚ್ ಆಗಿ ಬಂದಿದ್ದಾರೆ RCBಗೆ, ಹೆಡ್ ಕೋಚ್ ಆಗಿ. ಸೊ ಅದೇ ಪ್ಯಾಟರ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕೋಚು ಮತ್ತು ಕನ್ಸಲ್ಟೆಂಟು ಅಲ್ಲ, ಕೋಚು ಮತ್ತು ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನು. ಜೊತೆಗೆ ಇವಾಗ ಫ್ಯಾಫ್ ಡು ಪ್ಲೆಸಿಸ್ ಅವರು ಬೇರೆ ಕ್ಯಾಪ್ಟನ್ ಬಂದಿದ್ದಾರೆ. ಓದ್ಸರಿ ಈ ಥರ ಇರೋದಿಲ್ಲ ಅಂತ ಹೇಳಬಹುದು, ಬಟ್ ಆದರೂ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಫಾಲೋ ಆಗುತ್ತೆ ಅಂತ ಹೇಳ್ಬೋದು. ಎಷ್ಟು ಜನ ಬ್ಯಾಟಿಂಗ್ ಇರ್ತಾರೆ, ಎಷ್ಟು ಜನ ಬೌಲಿಂಗ್ ಅಟ್ಯಾಕ್ನ ತೊಗೊಂಡು ಹೋಗ್ತಾರೆ RCB ಅವರು, ಇದೇ ಥರ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡಿನಿ. ಸೊ ಆ ಒಂದು ಅನಾಲಿಸಿಸ್ ಮೇಲೆ ಈ ಒಂದು ಪ್ಲೇಯಿಂಗ್ 11 ಡಿಸೈಡ್ ಮಾಡಿದ್ದೀನಿ ನಾನು ಯಾರ ಕೈಲಿ ಓಪನ್ ಮಾಡಿಸ್ತೀನಿ ಅಂತಂದರೆ, ಸೊ ಇದೇ ಪ್ರಾಬಬ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನೋಡೋಣ, ಲೈನಪ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಅವಾಗ ನೀವೆಲ್ಲ ನನಗೆ ಕ್ರೆಡಿಟ್ ಕೊಡಲೇಬೇಕಿದೆ ಪ್ಲೇಯಿಂಗ್ 11 ಇತ್ತು ಅಂತಂದರೆ. ಸೊ ನಾನು ಅನಲೈಸ್ ಮಾಡಿರೋ ಪ್ರಕಾರ ಫ್ಯಾಫ್ ಡು ಪ್ಲೆಸಿಸ್ ಅವ್ರ ಜೊತೆ ಅನುಜ್ ರಾವತ್ ಅವರು ಓಪನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಸಿನಾರಿಯೋ ಟೆಸ್ಟಲ್ಲಿ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಮ್ಯಾಚಲ್ಲಿ 100+ ಪಾರ್ಟ್ನರ್ಶಿಪ್ ಕೂಡ ಬಂತು ಇವರಿಗೆ. ಸೊ ಆದ್ರಿಂದ ಸೊ ಇವರೇ ಓಪನ್ ಮಾಡ್ತಾರೆ ಅಂತ ನಾನು ಪಕ್ಕಾ ಅನ್ಕೊಂಡಿದ್ದೀನಿ. ನಂಬರ್ 3 ಸ್ಲಾಟ್ ಆಬ್ವಿಯಸ್ಲಿ ಫಿಕ್ಸ್ಡ್, ಅದು ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ನಂಬರ್ 3 ಆಬ್ವಿಯಸ್ಲಿ. ಸೊ ಅದರಲ್ಲಿ ನೀವು ಅಲ್ಲಾಡ್ಸೋಕ್ಕೂ ಆಗೋದಿಲ್ಲ. ಪ್ರಾಬಬ್ಲಿ ಎಲ್ಲ ಏನಿಲ್ಲ, ಪಕ್ಕ ನಂಬರ್ 3 ಆಡ್ತಾರೆ. ಓಪನಿಂಗ್ ಈಗ ಬರೋದಿಲ್ಲ ಅನ್ಕೊಂಡಿದ್ದೀನಿ ನಾನು ವಿರಾಟ್ ಕೊಹ್ಲಿ ಅವರು. ನನ್ನ ಪ್ರಕಾರ ಪಕ್ಕ ನಾಳೆ ಬಂದರೆ ಗೊತ್ತಾಗುತ್ತೆ. ಸೊ ನಂಬರ್ 4 ರುತರ್ಫೋರ್ಡ್ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಸಿನಾರಿಯೋ ಟೆಸ್ಟಲ್ಲೂ ಕೂಡ ನಾವು ನೋಡಿರುವಾಗನೇ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ, ಹಾಫ್ ಸೆಂಚುರಿನೆಲ್ಲ ಹೊಡೆದಿದ್ದಾರೆ. ಬಿಗ್ ಹಿಟ್ನ ಹೊಡಿತಾ ಇರೋ 6 ಹಿಟ್ಟಿಂಗ್ ಎಬಿಲಿಟಿ ಇದೆ. ಸೊ ಅದನ್ನು ನಂಬರ್ 4 ರುತರ್ಫೋರ್ಡ್, ಶರ್ಫೆನ್ ರುತರ್ಫೋರ್ಡ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 5 DK ಅವರು ಆಡುವಂಥ ಎಲ್ಲ ಪಾಸಿಬಿಲಿಟೀಸ್ ಕೂಡ ಇದೆ, ಕಾದ್ ನೋಡೋಣ. ಅಂದರೆ ಪಕ್ಕ ಆಡ್ತಾರೆ DK ಅವರು. ಸೊ ವಿಕೆಟ್ ಕೀಪರ್ ಆಗಿ DK ಅವರು ಬಂದರು ಅಂತಂದ್ರೆ DK ಅವ್ರಿಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ ಈ ಒಂದು ಸೀಸನ್. ಎಲ್ಲ ಮ್ಯಾಚು ಇವರು ಆಡಿದ್ದೇ ಆಡ್ತೀನಿ ಅಂತಂದ್ರೆ, ಲಾಸ್ಟ್ ಟೈಮ್ ತರ ಆಡಿದ್ದೇ ಆಡ್ತೀನಿ ಅಂತಂದ್ರೆ ಸೊ ಇರೋಕ್ಕಾಗೋದಿಲ್ಲ, ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಮ್ಯಾಚ್ನು ಇರೋಕ್ಕಾಗೋದಿಲ್ಲ. ಸೊ ಈಚೆ ಕುಂಡಿಸ್ತಾರೆ ಒಂದು 4-5 ಮ್ಯಾಚ್ ನೋಡ್ಬಿಟ್ಟು. ಸೊ ಇವರು ಪರ್ಫಾರ್ಮ್ ಮಾಡಲೇಬೇಕು. ಯಾಕೆಂತಂದ್ರೆ ಇವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದರೆ 49 ಹೊಡೆದಿದ್ದಾರೆ. ಸೊ ಅದರಿಂದ ಅಂತೂ ಪಕ್ಕ ಸ್ಕ್ವಾಡ್ಲಿ ಇದ್ದೇ ಇರ್ತಾರೆ, ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಲಿ ಅಂತ ನಾವು ಬಯಸೋಣ. ನಂಬರ್ 6 ನನ್ನ ಪ್ರಕಾರ ಶಾಬಾಜ್ ಅಹ್ಮದ್ ಬರ್ತಾರೆ. ಏನ್ ಗುರು ನೀನು ಹಿಂಗೆ ಹೇಳ್ತಿದ್ಯಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ನಾನು ಅನಲೈಸ್ ಮಾಡಿರೋ ಪ್ರಕಾರ RCB ಲಾಸ್ಟ್ ಟೈಮ್ ಇಟ್ಟಿದ್ದು ಏನು ಅದನ್ನ ತಗೊಂಡ್ಬಂದಿದ್ದೀನಿ ನಾನು ಇವಾಗ. ಸೊ ಅಂದ್ರೆ ಆ ಪ್ಯಾಟರ್ನ್ ತಗೊಂಡ್ಬಂದಿದ್ದೀನಿ ನಾನು ಇವಾಗ. ಶಾಬಾಜ್ ಅಹ್ಮದ್ ಅವರು ನಂಬರ್ 6 ಆಡುವಂತ ಎಲ್ಲ ಸಾಧ್ಯತೆ ಇದೆ. ನಂಬರ್ 7 ಯಾರು ಆಡ್ತಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಸರಂಗ ಆಡ್ಬೋದಾ ಅಥವಾ ಡೇವಿಡ್ ವಿಲ್ಲಿ ಆಡ್ಬೋದಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಿಮಗೆ ಸ್ಲಾಟ್ಗಳು ವೇರಿ ಆಗ್ಬೋದು ಅಷ್ಟೇ, ಬಟ್ ಪ್ಲೇಯರ್ಸ್ಗಳು ಇವರೇ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 7 ಡೇವಿಡ್ ವಿಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 8 ಹಸರಂಗ ಪ್ರಾಬಬ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಸರಂಗನ ಏನಾದ್ರು ಆಡಿಸ್ತು ಅಂತಂದ್ರೆ ಇಬ್ರು ಒಂಥರ ಆಲ್ರೌಂಡರ್ಸ್ ಇದ್ದಂಗೆ. ಡೇವಿಡ್ ವಿಲ್ಲಿ ಮೋರ್ ಆಫ್ ಎ ಬೌಲರ್. ನೋಡೋಣ, ಕಾದ್ ನೋಡೋಣ. ಹಸರಂಗ ಅವರೇ ಮೇಲ್ ಬರ್ಬೋದು ಡೇವಿಡ್ ವಿಲ್ಲಿಗಿಂತ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಪ್ರಾಕ್ಟೀಸ್ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಹಸರಂಗ ಅವರು. ಸೊ ನೋಡೋಣ, ಕಾದ್ ನೋಡೋಣ. ಒಟ್ನಲ್ಲಿ ಅವ್ರು ಕೊಟ್ಟಿರೋ ದುಡ್ಡಿಗಾದ್ರು ಪಕ್ಕ ಆಡಿಸ್ತಾರೆ ಫಸ್ಟ್ ಮ್ಯಾಚ್. ನಂಬರ್ 9 ಬರ್ತಾರೆ ಹರ್ಷಲ್ ಪಟೇಲ್. ಸೊ ಹರ್ಷಲ್ ಪಟೇಲ್ ಏನು ಗುರು ನಂಬರ್ 9 ಬರ್ಬೇಕಿನ್ನ ಮೇಲೆ ಪ್ರಮೋಟ್ ಮಾಡ್ಬೋದಲ್ವಾ ಗುರು ಅಂತ ಕೇಳ್ಬೋದು ನೀವು. ಹೌದು, ಪ್ರಮೋಟ್ ಮಾಡ್ಬೋದು. ಇವ್ರು ಏನಾದ್ರು ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ, ಹಸರಂಗ ಮತ್ತೆ ಡೇವಿಡ್ ವಿಲ್ಲಿ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ, ಒಂದು ರೇಂಜಿಗೆ ಮಾಡ್ತಾ ಇದ್ದಾರೆ, ಆವರೇಜ್ ಆಗಿ ಬಾಲ್ ಟು ಬಾಲ್ ರನ್ನೇ ಬಾಲ್ ಎಲ್ಲ ಹೊಡಿತಾ ಇದ್ದಾರೆ ಅಂತಂದ್ರೆ ಇವ್ರನ್ನ ಆಬ್ವಿಯಸ್ಲಿ ಪ್ರಮೋಟ್ ಮಾಡಬಹುದು ಮೇಲ್ಗಡೆ. ಅಂದರೆ ನಿಮಗೆ ನಂಬರ್ 7 ಪ್ರಮೋಟ್ ಮಾಡಬಹುದು ಹರ್ಷಲ್ ಪಟೇಲ್. ಯಾಕಂದ್ರೆ ಪವರ್ ಹಿಟ್ಟಿಂಗ್ ಎಬಿಲಿಟಿ ಇದೆ ಹರ್ಷಲ್ ಪಟೇಲ್ಗೆ, ಜೊತೆಗೆ ಚೆನ್ನಾಗಿ ಕೂಡ ಆಡ್ತಾರೆ. ನಂಬರ್ 10 ಬರ್ತಾರೆ ಸಿರಾಜು. ಸೊ ಸಿರಾಜ್ ಅವ್ರನ್ನ ಆಬ್ವಿಯಸ್ಲಿ ಸ್ಕ್ವಾಡಲ್ಲಿ ಇದ್ದೇ ಇರ್ತಾರೆ. ಸಿರಾಜ್ ಹರ್ಷಲ್ ಪಟೇಲ್ ಮಿಸ್ ಇಲ್ಲ, ಪಕ್ಕಾ ಸ್ಕ್ವಾಡಲ್ಲಿ ಇದ್ದೇ ಇರ್ತಾರೆ. ನಂಬರ್ 11 ಬರ್ತಾರೆ ಆಕಾಶ್ ದೀಪ್ ಅವರು. ಸೊ ಇವರು ಬೆಂಕಿ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಯಾರ್ಕರ್ಸ್ ಹಾಕಿ ಬೋಲ್ಡ್ನೆಲ್ಲ ಮಾಡಿದ್ದಾರೆ. ಸೊ ಆದ್ರಿಂದ ಪ್ರಾಬಬ್ಲಿ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಸಿದ್ಧಾರ್ಥ್ ಕೋಹ್ಲಿ ಕೂಡ ಆಡಿಸ್ಬಿಡ್ಬೋದು, ಯಾರನ್ನ ಬೇಕಾದ್ರೂ ಆಡಿಸ್ಬಿಡ್ಬೋದು RCB ಅವರು. ನಾನು ಪ್ರಾಕ್ಟೀಸ್ ಸೆಷನ್ ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. 4 ವಿಕೆಟ್ನ ತೆಗೆದಿದ್ದಾರೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ, ಯಾರು ತೆಗೆದಿಲ್ಲ 4 ವಿಕೆಟ್. ಹರ್ಷಲ್ ಪಟೇಲ್ ಅವರು 3 ವಿಕೆಟ್ನ ತೆಗೆದಿದ್ದಾರೆ. ಸೊ ಆದ್ರಿಂದ ಪ್ರಾಬಬ್ಲಿ ಇವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಆಕಾಶ್ ದೀಪ್ ಅವರು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಅಲ್ಟಿಮೇಟ್ಲಿ ಏನಕ್ಕೆ ನಾನು ಜಾಸ್ತಿ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡಿದ್ದೀನಿ ಅಂದರೆ RCB ಇದೇ ತರ ಯೋಚನೆ ಮಾಡ್ತಾರೆ ನನಗೆ ಗೊತ್ತು. ಲಾಸ್ಟ್ ಟೈಮ್ ಕೂಡ 7 ಬೌಲಿಂಗ್ ಆಪ್ಷನ್
ಆಪ್ಷನ್ ಇಟ್ಕೊಂಡು ಹೋಗಿದ್ರು RCB ಅವರು. ಸೊ ಈ ಸಲ ಕೂಡ 7 ಬೌಲಿಂಗ್ ಆಪ್ಷನ್ ಇದೆ ಈ ಒಂದು ಸ್ಕ್ವಾಡಲ್ಲಿ, ಈ ಒಂದು 11 ನಾನು ಮಾಡಿರುವಂಥ 11 ಸೊ 7 ಬೌಲಿಂಗ್ ಆಪ್ಷನ್ ಇತ್ತು ಅಂತಂದ್ರೆ ಒಂದ್ ಕಡೆ ಒಳ್ಳೇದು, ಒಂದ್ ಕಡೆ ಬ್ಯಾಟಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಆದ್ರೂ ಕೂಡ ಚೆನ್ನಾಗಿ ಆಡಿದ್ರು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತಂದ್ರೆ ಜಾಸ್ತಿ ಬ್ಯಾಟಿಂಗ್ ಏನ್ ಬೇಕಾಗಿಲ್ಲ ನಮಗೆ, ನಂಬರ್ 5-6 ವರೆಗೂ ಆದ್ರೆ ಸಾಕಾಗುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟು ನನ್ನ ಪ್ರಾಬಬಲ್ ಪ್ಲೇಯಿಂಗ್ 11 RCB ಇದು. ಸೊ RCB ಆಂಗಲ್ ಅಲ್ಲೇ ಯೋಚನೆ ಮಾಡ್ಬಿಟ್ಟು ಈ 11 ಮಾಡಿದ್ದೀನಿ ನಾನು. ನೋಡೋಣ ಹೆಂಗಿರುತ್ತೆ RCB ಇದು ಪ್ಲೇಯಿಂಗ್ 11 ಅಂತ ಲೈನ್ ಅಪ್ ಬಂದಾದ್ಮೇಲೆ. ಇದ್ರಲ್ಲಿ ನಿಂಗೆ ಯಾವ ಸ್ಲಾಟ್ ಡೌಟ್ ಅಲ್ಲಿ ಇದೆ ಮಾಮ್ ಅಂತ ಕೇಳ್ಬೋದು ನೀವು. ಒಂದೇ ಒಂದು ಸ್ಲಾಟ್ ನನಗೆ ಡೌಟ್ ಅಲ್ಲಿ ಇದೆ, ಯಾರು ಆಡ್ತಾರೆ ಅನ್ನೋದು. ಸೊ ಸಿದ್ಧಾರ್ಥ್ ಕೋಲ್ ಆಡ್ತಾರ, ಆಕಾಶ್ ದೀಪ್ ಅವ್ರು ಆಡ್ತಾರ ಅಂತ ನಂಗೆ ಸ್ವಲ್ಪ ಡೌಟ್ ಇದೆ. 11th ಸ್ಲಾಟ್ ಅಲ್ಲಿ ಕಾದ್ ನೋಡೋಣ ಯಾರು ಆಡ್ತಾರೆ ಅಂತ. ಪ್ರಾಬಬ್ಲಿ ಇದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೇಯಿಂಗ್ 11. ಸಿಗೋಣ ಮುಂದೆ ನೋಡಿದಲ್ಲಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಂಗೆ ನಿಮ್ಮ ಪ್ಲೇಯಿಂಗ್ 11 ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಚಿಯರ್ಸ್ ಗಾಯ್ಸ್, ಬಾಯ್.